ಗೃಹ ಸಚಿವರು ಮಾತಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂಗೆ. ಗೃಹ ಸಚಿವರು ಏನು ಹೇಳ್ತಾರೆ? ಫೈರಿಂಗ್ ಬಗ್ಗೆ ಮಾಹಿತಿ ಕೇಳಿದ್ದೀನಿ, ಮಾಹಿತಿ ಲಭ್ಯ ಆಗಬೇಕು. ಗೃಹ ಸಚಿವ ಪರಮೇಶ್ವರ್ ಕೊಟ್ಟಂತ ಹೇಳಿಕೆ ಇದು. ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನಾವು ಶೋಧಿಸ್ತೀವಿ. ಬೆಂಗಳೂರಿನಲ್ಲಿ ಪರಮೇಶ್ವರ್ ಮಾತಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ, ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ. ಯಾರು ಏನು ಅಂತ ಪ್ರಾಥಮಿಕವಾಗಿ ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ಅನ್ನ ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಿ, ಇದು ಪರಮೇಶ್ವರ್ ಅವರು ಹೇಳಿದಂತ ಮಾತು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದೀವಿ ಅನ್ನುವಂತ ಮಾತು. ಹಾಗಾದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಅಂದ್ರೆ ಈತ ಮಾತನಾಡುವಂತ ಸ್ಥಿತಿಯಲ್ಲಿ ಇದಾನೆ ಅಂತ ಅರ್ಥ. ಬಿಡದಿ ಪೊಲೀಸರು ಆಸ್ಪತ್ರೆಯಲ್ಲಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ದಾಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಮುತ್ತಪ್ಪ ರೈ ಮಗಂದು. 11ನೇ ಮಹಡಿಯಿಂದ ಈಗ 2ನೇ ಮಹಡಿಗೆ ರಿಕ್ಕಿ ರೈ ಶಿಫ್ಟ್ ಆಗಿದ್ದಾನೆ. ಹಾಗಾದ್ರೆ ಯಾವ್ಯಾವ ವಿಷಯವನ್ನ ಈತ ಪೊಲೀಸರಿಗೆ ಹೇಳಿರಬಹುದು? ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಬಹಳ ದಿನದ ನಂತರ ಈ ಅಂಡರ್ ವರ್ಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಈ ಗುಂಡುಗಳು ಸಿಡಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ಇದರ ಹಿಂದಿರುವಂಥವ್ರು ಯಾರು ಅಂತ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. 4 ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಇದೆಲ್ಲದರ ಜೊತೆಗೆ ಈ ಮುತ್ತಪ್ಪ ರೈ ಮಗನ ಹೇಳಿಕೆಯನ್ನೂ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ರಿಕ್ಕಿಯ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಅಂತ ಯಾವ್ಯಾವ ಸಂಗತಿಗಳನ್ನು ಹೇಳಿರ್ಬೋದು? ಏನಿದೆ ಹೆಚ್ಚಿನ ಡೀಟೇಲ್ಸ್? ರಘುನಾಥ್, ಈಗಾಗಲೇ ಬಿಡದಿಯ ಸಮೀಪ ರಿಕ್ಕಿರೆ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ರಿಕ್ಕಿರೆ ಮೇಲೆ ಗುಂಡು ತಗಲಿ ಆತ ಈಗಾಗಲೇ ಮಣಿಪಾಲ್ ಆಸ್ಪತ್ರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅವರನ್ನ 11ನೇ ಮಹಡಿಯಿಂದ 2ನೇ ಮಹಡಿಗೆ ಶಿಫ್ಟ್ ಮಾಡಿದ್ದಾರೆ. 10:30 ವೇಳೆಗೆ ಅವರಿಗೆ ಸಣ್ಣದಾದಂಥ ಒಂದು ಆಪರೇಷನ್ ಮಾಡಬೇಕಾಗಿದೆ. TV9ಗೆ ಲಭ್ಯ ಆಗಿರ್ತಕ್ಕಂಥ ಫೋಟೋದಲ್ಲಿ ಗಮನಿಸಬಹುದಾಗಿದೆ. ಅವರ ಮೂಗಿನ ಸಮೀಪದಲ್ಲಿ ಸಾಕಷ್ಟು ಇಂಜುರಿ ಆಗಿರ್ತಕ್ಕಂಥದ್ದು, ಗಾಯಗಳಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಅನ್ನ ವೈದ್ಯರು ಮಾಡಲಿದ್ದಾರೆ. ಈಗಾಗಲೇ ಈ ಆಪರೇಷನ್ಗೂ ಮುನ್ನ ಬಿಡದಿಯ ಪೊಲೀಸರು ರಿಕ್ಕಿರೆಯನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಅವರ ಪಕ್ಕದಲ್ಲೇ ಇದ್ದಂತಹ ಬಸವರಾಜ್ ಏನಿದ್ದಾರೆ, ಆತನಿಂದಲೂ ಕೂಡ ಈಗಾಗಲೇ ದೂರನ್ನು ಪಡೆದುಕೊಂಡು FIR ಅನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆಗಳನ್ನ ಒಂದು ಕಡೆ ನಡೆಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಬಿಡದಿಯ ಪೊಲೀಸರು ರಿಕ್ಕಿರೆ ಮೇಲೆ ದಾಳಿಗೊಳಗಾಗಿರ್ತಕ್ಕಂಥ ರಿಕ್ಕಿರೆಯನ್ನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಈ ಹಿಂದೆ ಮುತ್ತಪ್ಪ ರೈ ಹೊಂದಿದಂತಹ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಕೇಶ್ ಮಲ್ಲಿ ಜೊತೆಗೆ ವಿವಾದ ಕೂಡ ಇತ್ತು. ಮಂಗಳೂರಿನಲ್ಲಿರ್ತಕ್ಕಂಥ ಜಮೀನಿಗೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಇರತಕ್ಕಂಥ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೊರಭಾಗದಲ್ಲೂ ಕೂಡ ಬಹಿರಂಗವಾಗಿ ಬೈದಾಡಿಕೊಂಡಿದ್ರು ಇಬ್ಬರು ಕೂಡ. ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಆ ವಿವಾದ ಮುತ್ತಪ್ಪ ರೈ ಸಾವಿನ ಬಳಿಕವೂ ಕೂಡ ಅವರ ಆಸ್ತಿಪಾಸ್ತಿಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ರಿಕ್ಕಿ ರೈ ಜೊತೆಗೂ ಕೂಡ ಮುಂದುವರೆದಿತ್ತು ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ದಾಳಿ ಆಗಿರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ರಿಕ್ಕಿ ರೈನಿಂದ ಪ್ರಮುಖವಾಗಿ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿಕೊಂಡಿರ್ತಕ್ಕಂಥದ್ದು. ಈ ದಾಳಿಗೂ ಮುನ್ನ ರಿಕ್ಕಿ ರೈಗೆ 1-2 ಕಾಲ್ಗಳು ಬಂದಿತ್ತು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಈ ಫೋನ್ ಕಾಲ್ನ ಕುರಿತಂತೆಯೂ ಕೂಡ ಅವರು ಪೊಲೀಸರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಿಕ್ಕಿ ರೈ ಇತ್ತೀಚೆಗಷ್ಟೇ ಯಾರ ಮೇಲಾದ್ರೂ ಕೂಡ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕಿ ಏನಾದರೂ ಮಾಡ್ಕೊಂಡಿದ್ರ ಅಥವಾ ಇವರ ನಡುವೆ ಯಾವುದಾದ್ರೂ ಜಗಳ ನಡೆದಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಈಗಾಗಲೇ ರಿಕ್ಕಿ ರೈ ನೀಡಿರ್ತಕ್ಕಂಥ ಹೇಳಿಕೆ ಏನಿದೆ, ಇದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪೊಲೀಸರಿಗೂ ಕೂಡ ತನಿಖೆಯನ್ನು ನಡೆಸಬೇಕಾದ್ರೆ ಈ ಒಂದು ವಿಚಾರಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.